ಗುಡ್ ಮಾರ್ನಿಂಗ್. ನಾನು ಇವತ್ತು ಬೇಗ ರೆಡಿಯಾಗಿ ದೇವಸ್ಥಾನ ಹೋಗ್ತಾ ಇದ್ದೀನಿ. ವಿವಾನ್ ನೋಡಿ ಇನ್ನೂ ಬೆಡ್ ಮೇಲೆ ಇದ್ದಾನೆ. ಮತ್ತು ಆರವ್ ಅಪ್ಪ ಜೊತೆ ಆಟ ಆಡ್ತಾ ಇದ್ದಾನೆ. ಬಟ್ ಆರವ್ ಅಟ್ಲೀಸ್ಟ್ ಬೇಗ ಎದ್ಬಿಟ್ಟಿದ್ದಾರೆ. 8 ಗಂಟೆನೇ ಇವತ್ತು ಎದ್ದಿದ್ದಾರೆ. ಮತ್ತು ಇಬ್ಬರು ರೆಡಿ ಮಾಡಿ ಹೋಗೋಣ. ಈ ದೇವಸ್ಥಾನ ಕೆಂಪೇಗೌಡ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಹತ್ರನೇ ಇದೆ. ಹೆಸರು ಅಂದರೆ ಶ್ರೀಲಕ್ಷ್ಮಿ ಹಯಗ್ರೀವ ಟೆಂಪಲ್ ಇದು. ಸೊ ಎಂಟ್ರೆನ್ಸಲ್ಲಿನೇ ಪೂಜೆಗೆ ಎಲ್ಲ ಸಾಮಗ್ರಿ ಸಿಗುತ್ತೆ. ನಾವು ರೆಡಿಯಾಗಿ ಹೊರಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಎಲ್ಲರೂ ಅಲ್ಲಿ ಚಪ್ಪಲ್ ಸ್ಟ್ಯಾಂಡಲ್ಲಿ ಇಟ್ಕೊಂಡು ಚಪ್ಪಲ್ಸ್ ಇನ್ಸೈಡ್ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನ ಒಳಗಡೆ ತುಂಬಾ ಶಾಂತಿ ಇದೆ. ಆರತಿ ಇನ್ನೂ ನಡೀತಾ ಇದೆ. ತುಂಬ ಜನ ಆ ಕಡೆ ಕೂತ್ಕೊಂಡಿದ್ದಾರೆ. ಸೊ ಇದು ಮೇನ್ ದೇವ್ರದ್ದು ಫೋಟೋ ತೋರಿಸ್ತಾ ಇದ್ದೀನಿ. ಅಲ್ಲಿ ಇನ್ಸೈಡ್ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಇಲ್ಲ, ನಿಮಗೆ ಗೊತ್ತಿರುತ್ತೆ ಇದು. ಸೊ ಇದನ್ನೇ ನಮ್ಮದು ಹಯಗ್ರೀವ ಇನ್ಕಾರ್ನೇಷನ್ ಆಫ್ ವಿಷ್ಣು. ಇವಾಗ ಹೊರಗೆ ಬಂದುಬಿಟ್ಟಿದ್ದೀವಿ. ಹೋಗೋ ಟೈಮಲ್ಲಿ ಸ್ವಲ್ಪ ದಾರಿಯಲ್ಲಿ ಇದು ನಾವು ನೋಡಿದ್ದೀವಿ, ಟೆಂಪಲ್ ಮುಂದೆ ಫ್ರೇಮ್ಸ್ ಎಲ್ಲ ಗಾಡ್ದು. ಮತ್ತು ನಿಮಗೆ ಅಕಸ್ಮಾತ್ ಹೋಗೋ ಟೈಮಲ್ಲಿ ಪೆನ್, ಪೆನ್ಸಿಲ್, ನೋಟ್ಬುಕ್ಸ್ ಅದು ಎಲ್ಲ ಬೇಕು ಅಂದರೆ ಇಲ್ಲಿಂದ ತಗೊಳ್ಬೋದು. ಈ ಟೆಂಪಲ್ ಹೇಗೋ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಇದು ಸ್ಟೂಡೆಂಟ್ಸ್ ಹತ್ರ ತುಂಬ ಫೇಮಸ್ ಇದೆ. ಅಂದರೆ ನಿಮ್ಮ ಕರಿಯರ್ಗೆ ಅಥವಾ ನಿಮ್ಮದು ಎಕ್ಸಾಮ್ಸ್ ಹತ್ರ ಏನಾದರೂ ಬರ್ತಾ ಇದೆ ಅಂದರೆ ಈ ಟೆಂಪಲ್ ಯೂಶಲಿ ಜನ ಬಂದು ಹೋಗ್ತಾರೆ. ಸೌಮ್ಯ ಅವ್ರೆ, ನಿಮ್ಗೆ ಗೊತ್ತಾ ಈ ಟೆಂಪಲ್ ಏನಕ್ಕೆ ಫೇಮಸ್ ಇದೆಯಾ? ನೀವು ಹೇಳಿ ಸ್ವಲ್ಪ, ನಿಮ್ಗೆ ಹೆಂಗ್ ಗೊತ್ತು? ಫೇಮಸ್ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ, ಯಾರೋ ಒಬ್ರು ಹೇಳಿದ್ರು ಪಾಪ ವಿಷಯದಲ್ಲಿ. ಸೊ ಅದಕ್ಕೋಸ್ಕರ ನಾವು ನಮ್ಮ ಪಾಪನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿಗೆ. ಈ ಟೆಂಪಲ್ ಅಲ್ಲಿ ಅಂದ್ರೆ ಮೇನ್ ಗಾಡ್ ವಿಷ್ಣುದು ಒಂದು ಅವತಾರ ಇದೆ. ಅಲ್ಲಿ ವಿಷ್ಣು ಜೊತೆಯಲ್ಲಿ ಲಕ್ಷ್ಮಿ ಜೊತೆ ಇದ್ದಾರೆ. ಮತ್ತೆ ವಿಷ್ಣುದು ಮೇನ್ ಡಿಫ್ರೆನ್ಸ್ ಏನಿದೆ ಅಂದ್ರೆ ಅವ್ರ ಒಂದ್ ಅವತಾರ ಅಲ್ಲಿ ಹಾರ್ಸ್ದು ಹೆಡ್, ಅಂದ್ರೆ ಅದನ್ನೇ ಹಯಗ್ರೀವ. ಹಯ ಅಂದ್ರೆ ಹಾರ್ಸ್, ಗ್ರೀವ ಅಂದ್ರೆ ನೆಕ್, ಆತರ. ಸೊ ಒಂದ್ ಅವತಾರ ಅಲ್ಲಿ ಅವ್ರ ನಾಲೆಡ್ಜ್ಗೆ ಮತ್ತೆ ಎಜುಕೇಶನ್ಗೆ ಹೆಂಗೆ ವೇದ ಅಲ್ಲಿ ಪುರಾಣ ಅಲ್ಲಿ ವಾಪಸ್ ಎಲ್ಲರೂ ಓದ್ಬೇಕು, ಆತರ ಎಲ್ಲರಿಗೂ ಚೆನ್ನಾಗ್ ಆಡ್ಬೇಕು, ಅದಕ್ಕೆ ಈ ದೇವಸ್ಥಾನ ಸ್ಟಾರ್ಟ್ ಆಯ್ತು. ತುಂಬಾ ಫೇಮಸ್ ಇದಾರೆ. ನಾವು ಇಷ್ಟು ದಿನದಿಂದ ಮೆಜೆಸ್ಟಿಕ್ ಅಲ್ಲಿ ಗೊತ್ತೇ ಇರ್ಲಿಲ್ಲ. ಅಣ್ಣ, ನಿಮ್ಗೆ ಏನಾದ್ರು ಹೇಳ್ಬೇಕಾ? ಹೇಳಿ ಅಣ್ಣ, ನಿಮ್ ಟೆಂಪಲ್ ಬಗ್ಗೆ ಏನಾದ್ರು ಗೊತ್ತಾ? ಅದೇ ಯಾರೋ ನಮ್ ವೈಫ್ ಹೇಳಿದ್ರಂತೆ, ಸೊ ಹಂಗಾಗಿ ನಾವು ನಮ್ಮ ಪಾಪನ ಮತ್ತೆ ಇನ್ನೊಬ್ಬ ಪಾಪನ ಕರ್ಕೊಂಡ್ ಬಂದಿದೀವಿ. ಸೊ ಒಳ್ಳೇದಾಗುತ್ತಂತ ನಂಬಿಕೆ ಇದೆ. ಸೊ ಒಳ್ಳೇದಾದ್ರೆ ಸಾಕು. ಸೊ ಇದನ್ನ ನಾವನ್ನ ಸುಮಾರು ಜನಕ್ಕೆ ಹೇಳಿ ಆ ಮಕ್ಳಿಗೂ ಒಳ್ಳೇದಾಗೋ ತರ ನಾವು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ನಮ್ಗೆ ಅಭಿಷೇಕದ್ದು ಒಂದ್ ದಿನ ಸಿಕ್ಕಿದೆ, ಅವಾಗ ನಾವು ಎಲ್ಲ ವಾಪಸ್ ಬರ್ಬೇಕು. ಆ ದಿನ ಅಭಿಷೇಕ ಮಾಡ್ತಾರೆ. ಸೊ ನೀವು ಮಗುಗೆ ಒಂದ್ ಡೇಟ್ ಕೊಡ್ತಾರೆ, ಅವಾಗ ನಾವು ಬರ್ಬೇಕು. ಕರೆಕ್ಟ್ ಅಣ್ಣ? ಸರಿ ಸರಿ, ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ ತಾನೆ? ಸೊ ನಮ್ಗೆ ಯಾವಾಗ 17th ಮೇ ಸಿಕ್ಕಿದೆ. ಮೇ 2026 ಸಿಕ್ಕಿದೆ. ಅವತ್ ನಮ್ಗೆ ಹನಿ ಅಭಿಷೇಕ ಇದೆ. ಸೊ ಅವತ್ ನಾವು ಮತ್ತೆ ಬರ್ಲೇಬೇಕಾಗುತ್ತೆ ದೇವಸ್ಥಾನಕ್ಕೆ, ಕರ್ಕೊಂಡು ಬರ್ಬೇಕು. ಕರೆಕ್ಟ್ ಅಣ್ಣ. ಇದು ನೋಡಿ ನಮ್ಮ ಮಗು ಏನ್ ಮಾಡ್ತಾ ಇದಾರೆ, ಇಲ್ಲಿ ನೋಡ್ಬೇಕು ನೀವು. ಓಕೆ, ಮತ್ತೆ ಎಲ್ಲರೂ ಮತ್ತೆ 17th ಮೇ ಆದ್ಮೇಲೆ ನಾವು ಮತ್ತೆ ವಿಡಿಯೋ ಮಾಡ್ತೀವಿ. ಮನೆ ರೀಚ್ ಆಗಿದ್ದೀವಿ. ನಾನು ಒಂದು ಹೇಳಬೇಕಿತ್ತು ಅಂದರೆ, ಇದು ನಂದು ಫಸ್ಟ್ ಕನ್ನಡ ವ್ಲಾಗ್. ನಾನು ಟ್ರೈ ಮಾಡ್ತಾ ಇದ್ದೀನಿ ಎಷ್ಟು ಫ್ಲೂಯೆಂಟ್ ಮಾತಾಡೋಕ್ಕೆ. ಬಟ್ ಏನಾದರೂ ಕಷ್ಟ ಆಯಿತು ಅಂದರೆ ನನಗೆ ದಯವಿಟ್ಟು ಕ್ಷಮಿಸಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.